ಮಹಾಕಾಲೇಶ್ವರನಿಗೆ ಮಂಡಿಯೂರಿ ಕುಳಿತ ಯಶ್. ಎಲ್ಲರಿಗೂ ಚಾರ್ಜ್ ಕನ್ನಡ TV ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನಾನು ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತದೆ. ಅದಕ್ಕೋಸ್ಕರ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಓಕೆ, ರಾಕಿಂಗ್ ಸ್ಟಾರ್ ಯಶ್ ಯಾವುದೇ ಕೆಲಸ ಶುರು ಮಾಡಬೇಕಾದ್ರೆ ಮೊದಲು ತಾನು ನಂಬೋ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಕೆಲಸಗಳನ್ನು ಸುಸೂತ್ರವಾಗಿ ನೆರವೇರಲಿ ಅಂತ ದೇವರಲ್ಲಿ ಆಶೀರ್ವಾದ ಪಡೆಯುತ್ತಾರೆ. ಇದೀಗ ಯಶ್ ರಾವಣ ಅವತಾರ ಎತ್ತೋ ಮೊದಲೇ ಉಜ್ಜಯಿನಿ ಮಹಾಕಾಲೇಶ್ವರನಿಗೆ ಮಂಡಿ ಊರಿದ್ದಾರೆ. ಹಾಗಾದರೆ ಯಶ್ ಮಹಾಕಾಲೇಶ್ವರನಿಗೆ ಮಂಡಿ ಊರಿದ್ದು ಯಾಕೆ? ರಾವಣನಿಗೆ ಮಹಾಕಾಲೇಶ್ವರನಿಗೂ ಏನು ನಂಟು ನೋಡೋಣ ಬನ್ನಿ. ರಾಕಿಂಗ್ ಸ್ಟಾರ್ ಯಶ್ ಸಿನಿಮಾ 3 ವರ್ಷ ಆಗೋಯ್ತು. KGF 2 ಆದಮೇಲೆ ಯಶ್ ಬೆಳ್ಳಿತೆರೆ ಮೇಲೆ ಕಾಣಿಸಿಕೊಂಡೇ ಇಲ್ಲ. ಆಗೊಮ್ಮೆ ಈಗೊಮ್ಮೆ ಸಾರ್ವಜನಿಕರಾಗಿ ದರ್ಶನ ಕೊಡೋ ರಾಕಿ ಬೇಗ ಸಿನಿಮಾ ಮಾಡಿದರೆ ಚಿತ್ರರಂಗಕ್ಕೂ ಉಳಿಯುತ್ತದೆ, ಒಂದಿಷ್ಟು ಜನರಿಗೆ ಕೆಲಸವೂ ಸಿಗುತ್ತೆ ಅಂತ ಸಿನಿ ಭಕ್ತರ ವಾದ. ಇದೀಗ ಯಶ್ ವರ್ಷಕ್ಕೆ 2 ಸಿನಿಮಾ ಮಾಡಬೇಕು ಏನೋ ಕೊಡೋಕೆ ಟ್ರೈ ಹತ್ತಿರ ಬಂದಿದೆ. ಇದು ಟಾಕ್ಸಿಕ್ ಹಾಗೂ ರಾಮಾಯಣ. ರಾಕಿಂಗ್ ಸ್ಟಾರ್ ಯಶ್ ಈಗ ರಾವಣ ಅವತಾರ ಎತ್ತುತ್ತಿದ್ದಾರೆ. ರಾವಣ ಹೇಳಿಕೆಯಲ್ಲಿ ನಮಗೆಲ್ಲ ರಾಕ್ಷಸನ ಈ ರೋಲನ್ನು ಯಶ್ ವಿಜೃಂಭಿಸೋಕೆ ಸಿದ್ಧರಾಗಿರೋದ್ರಿಂದ ಯಶ್ ಮಧ್ಯಪ್ರದೇಶ ಉಜ್ಜಯಿನಿಯಲ್ಲಿರೋ ಮಹಾಕಾಲೇಶ್ವರ ದೇವರಿನ ಮಂಡಿ ಊರಿದ್ದಾರೆ. ಯಶ್ ದೈವ ಭಕ್ತ. ಪ್ರತಿ ಸಿನಿಮಾ ಶೂಟ್ಗೂ ಮೊದಲು ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ. ಈಗ ರಾಮಾಯಣ ಸಿನಿಮಾ ಶೂಟಿಂಗ್ ನಾಳೆಯಿಂದ ಆರಂಭ ಆಗುತ್ತಿದೆ. ಹೀಗಾಗಿ ಉಜ್ಜಯಿನಿ ಮಹಾಕಾಲೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿದ್ದಾರೆ. ಓಕೆ ಗೈಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾರೆ.